ಸೋಮವಾರ ಬೆಳಬೆಳಗ್ಗೆನೆ ಎದ್ದು ಆಟೋ ತಗೊಂಡು ಹೊಳೆ ಹತ್ರ ಬಂದೆ. ಯಾಕಪ್ಪ ಅಂತಂದ್ರೆ ನಮ್ಮೂರ್ ಕೆರೆಗೆ ಬಲೆ ಬಿಡ್ತಾರೆ ಅಂತ ಅಂದ್ರು. ಅದಕ್ಕೆ ಬಲೆ ಎಲ್ಲಾನು ಎತ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಅನ್ಬಿಟ್ಟು ಹೊಳೆ ಹತ್ರ ಬಂದೆ. ನಾನು ಹೊಳೆ ಹತ್ರ ಹೋಗೋಷ್ಟಲ್ಲ ಅಲ್ಲೇ ನಮ್ಮ ಅಪ್ಪ ಆಲ್ರೆಡಿ ಬಲೆ ಎತ್ಕೊಂಡ್ ಬರ್ತಿದ್ರು. ನಮ್ಮ ಅಪ್ಪ ಎತ್ಕೊಂಡ್ ಕೊಟ್ಟಿರೋ ಬಲೆನ ನಾನು ಆಟೋ ತಗೊಂಡೋಗಿ ಮಡಗಿ ಅಲ್ಲಿಂದ ಸೀದಾ ಏನ್ ಮಾಡ್ದೆ, ನಾವು ಮನೆಗೆ ಹೋದೋ. ಮನೆ ಬಂದಿದ ತಕ್ಷಣ ಅಲ್ಲಿಂದ ಆಟೋ ಎತ್ಕೊಂಡು ಸೀದಾ ನಮ್ಮೂರ್ ಕೌಲಿ ಹತ್ರ ಬಂದೆ. ಯಾಕಪ್ಪ ಅಂತಂದ್ರೆ ನಮ್ಮ ಅಕ್ಕ ಬಟ್ಟೆ ಒಗಿತಿದ್ಲು, ಅದಕ್ಕೆ ಅಲ್ಲಿಗೆ ಬಂದು. ಅಲ್ಲಿಗೆ ಬಂದ್ರೆ ನಮ್ ರೊಚ್ಚು ನೀರೊಳಗೆ ಕುತ್ಕೊಂಡು ಆಟ ಆಡ್ತಿದ್ಲು. ಇವಳು ಹೆಂಗಾರ ಮಾಡಿ ತೀಟ್ಲೆ ಮಾಡ್ಬೇಕಲ್ಲ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ ಗೊತ್ತಾ, ಅವಳಿಗೆನೆ ನೀರ್ ಹಾಕ್ತಿದೆ. ಚಳಿ ಹೊಡಿತಾರೆ ನಿಂಗೆ, ಚಳಿ ಹೊಡಿತಾರೆ ನಿಂಗೆ. ಈಗ ಮಕ್ಕೆ ಈಗ ಈಗ ಆಟ ಆಡ್ಕೊ ಕೂತಿದೀಯ. ನೋಡಮ್ಮ ನೋಡಮ್ಮ ಹೋಗು. ನಂಗೆ ಈ ಥರ ಆಕ್ಟಿಂಗ್ ಮಾಡ್ತಾ ಇದೀಯಾ? ಚಳಿ ಹೊಡಿತದೆ. ಯಾವ ಆಯ್ತದ ನಂಗೆ ಚಳಿ ಹೊಡಿತದೆ. ಹೋಗು ಇನ್ನಕ್ಕೆ ಹೋಗು. ಚಳಿ ಹೊಡಿತದೆ ನಂಗೆ, ಚಳಿ ಹೊಡಿತದೆ. ನನ್ನಂತ ಹಿಡ್ಕೊಬೇಡ. ಅಲ್ಲಪ್ಪ ನಂಗೆ ಚಳಿ ಹೊಡಿತದೆ. ಹೋಗು ತ್ಯಾವ ಮಾಡ್ಕೊಂಬಿಟ್ಟು ಗಡ 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 ಅಂತ ನಡ್ಕ್ತಾವಳೆ. ಅಲ್ಲಿ ಕುತ್ಕೊ ಬಂದು ಕುತ್ಕೊಳ್ಳಿ ಅಲ್ಲಿ. ಹಾಂ, ನೀರಲ್ಲಿ ಇಷ್ಟೊತ್ತು ಗಂಟೆ ನೀನು ಆಟ ಆಡ್ಬಿಟ್ಟು ತಿರ್ಗಳ್ಳೈತೆಗೆ. ನೀರಲ್ಲಿ ನೀನು ಇಷ್ಟೊತ್ತು ಗಂಟೆ ಆಟ ಆಡ್ಬಿಟ್ಟು ಇವಾಗ ಚಳಿ ಚಳಿ ಅಂತಂದರೆ ನೀನು ಹಾಂ ಹೋಗಿ ಇನ್ನೊಂದು ನೀರೊಳಗೆ ಕೂತ್ಕೋ, ಚಳಿ ಹೋಯ್ತದೆ. ನಮ್ಮ ಆಟನ ಅಲ್ಲೇ ಕಾವಲಿ ಹತ್ರ ನಿನ್ಸ್ಬಿಟ್ಟು ಅಲ್ಲಿಂದ ಸ್ಕೂಟ್ರ್ ಎತ್ಕೊಂಡು ನಮ್ಮ ರೊಚ್ಚಿ ಎತ್ತಾಕೊಂಡು ನಾನು ಬಂದಿದ್ದೆ ನಮ್ಮ ಮನೆಗೆ. ಮನೆ ಹತ್ರ ಹೋಗಿದ ತಕ್ಷಣ ನಾನು ರಶ್ಮಿಕಾ ಬೇರೆ ಮಾಮ ಸ್ಕೂಲ್ ಹತ್ರ ಬಿಟ್ಕೊಡು ಅಂತಂದು. ಅದಕ್ಕೆ ಇನ್ನೇನ್ ಮಾಡೋಣ ಅಂತ ಅನ್ಬಿಟ್ಟು ಗಾಡಿ ಎತ್ಕೊಂಡು ಮತ್ತೆ ರಶ್ಮಿಕುನ್ ಬಿಡೋಣ ಅಂತ ಅನ್ಬಿಟ್ಟು ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಹತ್ರ ಹೋಗಿ ರಶ್ಮಿಕುನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಮದ್ದೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಗಾಡಿ ಎತ್ಕೊಂಡು ಮದ್ದೂರಿಗೆ ಹೋಗ್ಬಿಟ್ಟು ಮದ್ದೂರಲ್ಲಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದೆ. ಬೆಸಗ್ರಳ್ಳಿ ಹೈಸ್ಕೂಲ್ ಅಂದ್ರೆ ನಾನು ಮಾನಸ ಸ್ಕೂಲಲ್ಲಿ ಓದಿದ್ದು. ಆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಂದ್ರೆ ಏನೋ ಸ್ವಲ್ಪ ಬರ್ಸ್ಬೇಕಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ರೆಡಿ ಆಗ್ಬಿಟ್ಟು ಇವಾಗ ನಮ್ಮ ಮಾನಸ ಸ್ಕೂಲ್ ಹತ್ರ ಹೋಗ್ತಾ ಇದೀನಿ. ಬೆಸಗ್ರಳ್ಳಿಗೆ ಹೋದಾದ್ಮೇಲೆ ನಮ್ ದರ್ಶನ ತಗೊಂಡು ನಾನು ಸ್ಕೂಲ್ ಹತ್ರ ಹೋದೆ. ಆ ಸ್ಕೂಲ್ ಹತ್ರ ಹೋಗಿದ ತಕ್ಷಣ ತುಂಬಾ ಖುಷಿ ಆಯ್ತು. ನಾವು ಓದಿದಂತ ಸ್ಕೂಲು, ಹಾಗೆ ಇಲ್ಲಿ ಓಡಾಡಿರೋಂಥ ಜಾಗಗಳು, ಇಲ್ಲಿ ಆಟ ಆಡಿರೋಂಥ ಆಟಗಳು, ಹಾಗೆ ಮಿಸ್ಕೆ ಆಗಿರ್ಬೋದು, ಮಾಸ್ಟರ್ ಕೆಲ್ ಆಗಿರ್ಬೋದು, ಏಟ್ ಹೊಡ್ಸ್ಕೊಂಡಿರೋದಾಗಿರ್ಬೋದು, ತುಂಬಾ ನೆನಪಾಯ್ತು ಸ್ಕೂಲ್ ಹತ್ರ ಬಂದಾಗ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಮ್ ಸ್ಕೂಲ್ ಹತ್ರ ಹೋದ್ರೆ ನಾವು ನಮ್ನ ಗುರ್ತಿಡ್ದವ್ರು ಇವಾಗ್ಲೂ ಕೂಡ ನಮ್ಮ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು ಗುರ್ತಿಡ್ದು ಇವಾಗ್ಲೂ ಕೂಡ ಚೆನ್ನಾಗಿದೆಯೇನಪ್ಪ ಏನಪ್ಪಾ ಅಂತ ನಮ್ಮ ಹೆಸರೆಲ್ಲ ಗುರ್ತಿಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅದೊಂದು ಖುಷಿ ಆಗುತ್ತೆ ಸ್ಕೂಲ್ ಹತ್ರ ಹೋದ್ರೆ ನಮಗೆ. ಸೊ ಇಲ್ಲಿ ನೋಡ್ತಿದ್ರಲ್ಲಿ ಇದು ಹೊಸದಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡವ್ರೆ. ನಾವಿದ್ದಾಗ ಇದು ಯಾವ್ದು ಇದ್ದಿರ್ಲಿಲ್ಲ. ಸೊ ಇದು ಈ ತರ ಏನು ಮಾಡಿರ್ಲಿಲ್ಲ. ಗ್ರೌಂಡ್ ಇತ್ತು. ಈ ಗ್ರೌಂಡ್ ಅಲ್ಲೇ ನಾವು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ತುಂಬಾ ಆಟನೆಲ್ಲ ಈ ಗ್ರೌಂಡ್ ಅಲ್ಲೇ ನಾವು ಆಡಿರೋದು. ಸ್ಕೂಲ್ ಎಲ್ಲ ನೋಡ್ಕೊಂಡು ಹಂಗೆ ಸ್ಕೂಲ್ಗೆ ಒಂದು ಬಾಯ್ ಮಾಡಿ ಅಲ್ಲಿಂದ ಸೀದಾ ನಾವು ಬಂದಿದ್ದೆ ದರ್ಶನ್ ಅವ್ರ ಮನೆಗೆ. ದರ್ಶನ್ ಅವ್ರ ಮನೆಗೆ ಬಂದ್ಬಿಟ್ಟು ದರ್ಶನ್ ಅವ್ರ ಮನೇಲಿ ಊಟ ಮಾಡ್ಕೊಂಡು ಮುದ್ದೆ ಉಪ್ಸಾರು ತಿನ್ಕೊಂಡು ಅಲ್ಲಿಂದ ಸೀದಾ ನಾವು ಬಂದಿದ್ದೆ ನಮ್ಮ ಮನೆಗೆ. ಗೈಸ್, ನನ್ನ ಬೆಳಗ್ಗೆ ಬಲೆ ಬಿಡ್ತಾರೆ ನಾಳೆಗೆ ಅಂತಂದ್ರು ನಮ್ಮೂರ್ ಕೆರೆಗೆ. ಸೊ ಕಾರಣಾಂತರಗಳಿಂದ ನಮ್ಮೂರ್ ಕೆರೆಗೆ ಬಲೆ ಬಿಟ್ಟಿಲ್ಲ. ಸೊ ಹಂಗಾಗಿ ಮತ್ತೆ ನಾವು ಒಳಗೆ ಬಲೆ ಬಿಡೋಣ ಅಂತ ಬಂದಿದ್ದೀವಿ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಎಲ್ಲರೂ ಬಲೆ ಬಿಡ್ತಾವ್ರೆ. 1 2 3 ಬೋಟ್ ಆಲ್ರೆಡಿ ಅಲ್ಲೇ ಬಲೆ ಬಿಡ್ತಾವ್ರೆ. ಸೊ ಇವಾಗ ನಾವು ಕೂಡ ಹೋಗಿ ಈಗ ಒಳಗಡೆ ಬಲೆ ಬಿಟ್ಬಿಟ್ಟು ಬರಬೇಕು. ಸೊ ಮತ್ತೆ ಸಿಗ್ತೀನಿ, ಬಾಯ್. ಅದಾದ್ಮೇಲೆ ಹೊಳೆ ಹತ್ರ ನಮ್ಮಪ್ಪ ಬಲೆ ಎಲ್ಲ ತಗೊಂಡ್ ಬಂದ್ರು. ಬಲೆ ಎಲ್ಲ ತಗೊಂಡ್ ಬಂದ್ಮೇಲೆ ತೆಪ್ಪಗೆ ಹಾಕೊಂಡು ಬಲೆ ಎಲ್ಲ ಒಳಗಡೆ ಹೋಗ್ಬಿಟ್ಟು ಬಲೆ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಊರಿಗೆ ಬಂದ್ಮೇಲೆ ಸಂಜೆ ಆದ್ಮೇಲೆ ಇವತ್ತು ಫಸ್ಟ್ನೇ ದಿನ ಅಂದ್ರೆ ಸೋಮವಾರ ಫಸ್ಟ್ನೇ ದಿನ ಏನಾಯ್ತು, ದೇವರಿಗೆ ಪೂಜೆ ಮಾಡ್ಬೇಕಾಯ್ತು. 48 ದಿನ ಏನ್ ಮಾಡ್ತಾರೆ, ದೇವರಿಗೆ ಪೂಜೆ ಮಾಡ್ತಾರೆ. 48 ದಿನದಲ್ಲಿ ಫಸ್ಟ್ನೇ ದಿನ ಅಂದ್ರೆ ಸೋಮವಾರ ಫಸ್ಟ್ನೇ ದಿನ ಮುತ್ತರಾಯ ಸ್ವಾಮಿಗೆ ಪೂಜೆ ಎಲ್ಲ ಆದ್ಮೇಲೆ ಹಂಗೆ ಪ್ರಸಾದನ ಕೂಡ ಅಲ್ಲೇ ಮಾಡಿಸಿದ್ರು. ಹಂಗೆ ಪ್ರಸಾದನೆಲ್ಲ ಈಸ್ಕೊಳಕ್ಕೆ ನಮ್ಮೂರವರಿನ ಚಿಕ್ಕ ಐಕ್ಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ರು. ಹಾಗೆ ನಾನು ಕೂಡ ಪ್ರಸಾದ ಈಸ್ಕೋಕ್ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಅಲ್ಲೇ ದೇವಸ್ಥಾನದ ಹತ್ರ ಮಾಡ್ಸಿರೋ ಮೊಸರನ್ನ ಮತ್ತೆ ಬಾತ್ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಇದಿಷ್ಟು ಕೂಡ ಸೋಮವಾರದಿಂದ ಆಗಿದ್ದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡೋದ್ ಮಾತ್ರ ಮರಿಬೇಡ್ರಪ್ಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.